ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಒಬ್ಬರ ಸ್ವಂತ ಇಚ್ಛೆಯಿಂದ ಯಾವುದೇ ಸಂಬಂಧವು ಅಸ್ತಿತ್ವಕ್ಕೆ ಬರುವುದಿಲ್ಲ, ಏಕೆಂದರೆ ನೀವು ಯಾವಾಗ, ಎಲ್ಲಿ ಮತ್ತು ಯಾರೊಂದಿಗೆ ಭೇಟಿಯಾಗಬೇಕೆಂದು ದೇವರು ಮಾತ್ರ ನಿರ್ಧರಿಸುತ್ತಾನೆ. ನಿಮ್ಮ ಸ್ವಂತ ಜನರಿಂದ ಮತ್ತೆ ಮತ್ತೆ ಮುಂದೆ ಅವಮಾನಗಳು ಬಂದರೆ ಮಾತಿನ ಚಕಮಕಿ ಸರಿಯಿಲ್ಲ, ಅಲ್ಲಿಂದ ಹೊರಡುವುದು ಒಳಿತು. ಕೃಷ್ಣನ ಭಕ್ತಿಯ ಮಾರ್ಗವು ಏಕಾಂಗಿ ಪ್ರಯಾಣವಲ್ಲ, ಇದು ಪ್ರತಿ ಹೆಜ್ಜೆಯಲ್ಲೂ ದೇವರ ಉಪಸ್ಥಿತಿ ಮತ್ತು ಮಾರ್ಗದರ್ಶನದೊಂದಿಗೆ ಇರುತ್ತದೆ. ಎಲ್ಲರಿಗೂ ಸತ್ಯದ ಹಸಿವು ಇರುತ್ತದೆ, ಆದರೆ ಸತ್ಯವನ್ನು ಸೇವಿಸಿದಾಗ ಕೆಲವೇ ಜನರು ಅದನ್ನು ಇಷ್ಟಪಡುತ್ತಾರೆ. ರಾತ್ರಿಯ ಕತ್ತಲು, ನಕ್ಷತ್ರಗಳು ಪ್ರಕಾಶಮಾನವಾಗಿರುತ್ತದೆ, ದೇವರು ಹತ್ತಿರವಾಗುತ್ತಾನೆ. ತುಂಬ ಕಣ್ಣುಗಳು ನಮಗೆ ದೃಷ್ಟಿಯನ್ನು ಮಾತ್ರ ನೀಡುತ್ತವೆ, ಆದರೆ ನಾವು ಎಲ್ಲಿ, ಯಾವಾಗ ಮತ್ತು ಏನನ್ನು ನೋಡುತ್ತೇವೆ ಎಂಬುದು ನಮ್ಮ ಭಾವನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಶ್ರೀಕೃಷ್ಣನು ಗೀತದಲ್ಲಿ ಒಂದು ವಿಷಯವನ್ನು ಹೇಳಿದನು: ಧೈರ್ಯಶಾಲಿಯು ಇತರರೊಂದಿಗೆ ಜಗತ್ತನ್ನು ಹೋರಾಡಬೇಕು, ಧೈರ್ಯಶಾಲಿಯು ತನ್ನೊಂದಿಗೆ ಹೋರಾಡಬೇಕು. ನಿಮ್ಮ ಬಳಿ ಪರಿಸ್ಥಿತಿಗೆ ಸರಿಯಾದ ಪದಗಳು ಇಲ್ಲದಿದ್ದರೆ ಕೇವಲ ನಗುತ್ತಾ ಪದಗಳು ಗೊಂದಲ ಒಳಗಾಗಬಹುದು, ಆದರೆ ನಗು ಯಾವಾಗಲೂ ಕೆಲಸ ಮಾಡುತ್ತದೆ. ಶ್ರೀಕೃಷ್ಣ ಹೇಳುತ್ತಾನೆ, ಸದ್ದಿಲ್ಲದೆ ಸ್ವಲ್ಪ ಸಮಯ ಕಳೆಯಿರಿ, ಸದ್ದು ಮಾಡುವ ಸಮಯ ಬರುತ್ತದೆ. ಸೋಲಿನ ಚಿಂತೆ ಕಡಿಮೆ ಮತ್ತು ಗೆಲ್ಲುವ ಆಸೆ ಹೆಚ್ಚಿರುವ ವ್ಯಕ್ತಿ ತುಂಬ ಗಟ್ಟಿಮುಟ್ಟಾದ ವ್ಯಕ್ತಿ. ಮನಸ್ಸಿನ ಎಲ್ಲ ರಹಸ್ಯಗಳನ್ನು ಎಲ್ಲರಿಗೂ ಹೇಳುವುದು ಅನುಸೂಚಿತವಾಗಿದೆ, ಏಕೆಂದರೆ ಸ್ನೇಹಿತ ಯಾವಾಗ ಶತ್ರು ಆಗುತ್ತಾನೆ ಎಂದು ಹೇಳಲಾಗುವುದಿಲ್ಲ. ಕೆಟ್ಟ ಸಂದರ್ಭಗಳಲ್ಲಿ ಸಮಯ ಮತ್ತು ದೇವರು ಎರಡರಲ್ಲೂ ನಂಬಿಕೆಯನ್ನು ಹೊಂದಿರಿ. ಕಾಲವು ಕಲ್ಲಿದ್ದಲನ್ನು ವಜ್ರವನ್ನಾಗಿ ಮಾಡುತ್ತದೆ ಮತ್ತು ದೇವರು ಬಡವರನ್ನು ರಾಜನನ್ನಾಗಿ ಮಾಡುತ್ತಾನೆ. ಕುಟುಂಬದೊಂದಿಗೆ ತಾಳ್ಮೆಯನ್ನು ಪ್ರೀತಿ ಎಂದು ಕರೆಯಲಾಗುತ್ತದೆ, ಇತರರೊಂದಿಗೆ ತಾಳ್ಮೆಯನ್ನು ಗೌರವ ಎಂದು ಕರೆಯಲಾಗುತ್ತದೆ. ನಿಮ್ಮೊಂದಿಗೆ ತಾಳ್ಮೆಯನ್ನು ವಿಶ್ವಾಸ ಎಂದು ಕರೆಯಲಾಗುತ್ತದೆ ಮತ್ತು ದೇವರೊಂದಿಗೆ ತಾಳ್ಮೆಯನ್ನು ನಂಬಿಕೆ ಎಂದು ಕರೆಯಲಾಗುತ್ತದೆ. ಅದೃಷ್ಟವನ್ನು ಸೋಲಿಸುವುದು ಉತ್ತಮ. ಕಠಿಣ ಪರಿಶ್ರಮದ ಚಂಡಮಾರುತವನ್ನು ಸೃಷ್ಟಿಸುವುದು. ಬಾಗಿಲುಗಳು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತವೆ. ನಿಮಗೆ ಸಾಧ್ಯವಾದರೆ ಶ್ರೀಕೃಷ್ಣನನ್ನು ನಿಮ್ಮದಾಗಿಸಿಕೊಳ್ಳಿ. ಜೀವನದ ಎಲ್ಲ ದುಃಖ ಮತ್ತು ನೋವುಗಳು ದೂರವಾಗುತ್ತವೆ ಮತ್ತು ನೀವು ಸಂತೋಷವನ್ನು ಅನುಭವಿಸಬಹುದು. ದೌರ್ಬಲ್ಯವನ್ನು ದೇವರು ಖಂಡಿತವಾಗಿಯೂ ನೀಡುತ್ತಾನೆ, ಆದರೆ ಘನತೆಯನ್ನು ಮಾನವ ಮನಸ್ಸಿನಿಂದಲೇ ಸೃಷ್ಟಿಸಲಾಗುತ್ತದೆ. ಜೀವನದಲ್ಲಿ ಏನೇ ಮಾಡಿದರೂ ಸಂಪೂರ್ಣ ಸಮರ್ಪಣಾ ಭಾವದಿಂದ ಮಾಡಿ. ಮೀರಳಂತೆ ಪ್ರೀತಿ, ಶಬರಿಯಂತೆ ಕಾಯಿರಿ, ಹನುಮನಂತೆ ಆರಾಧಿಸಿ, ಶಿಷ್ಯನಾದರೆ ಅರ್ಜುನನಂತೆ. ಯಾರನ್ನು ನೋಯಿಸಬೇಡಿ, ಏಕೆಂದರೆ ನೀವು ಕ್ಷಮೆ ಯಾಚಿಸಿದ ನಂತರವೂ ಅವರು ನೋಯಿಸುತ್ತಾರೆ. ಉದಾಹರಣೆಗೆ, ಗೋಡೆಯಿಂದ ಉಗುರು ತೆಗೆದರೂ ಒಂದು ಗುರುತು ಉಳಿಯುತ್ತದೆ. ಕೆಟ್ಟ ಸಮಯಗಳು ನೀವು ಜೀವನದ ಎಲ್ಲ ಸತ್ಯಗಳನ್ನು ಎದುರಿಸುವಂತೆ ಮಾಡುತ್ತದೆ. ಅದು ಒಳ್ಳೆಯ ಸಮಯದಲ್ಲಿ
ನೀವು ಎಂದಿಗೂ ಯೋಚಿಸುವುದಿಲ್ಲ. ನಿಮಗೆ ಅಧಿಕಾರವಿರುವವರ ಮೇಲೆ ಮಾತ್ರ ವ್ಯಾಮೋಹವಿರಲಿ. ನಿಮಗೆ ಅಧಿಕಾರವಿಲ್ಲದವರ ಮೇಲೆ ನೀವು ವ್ಯಾಮೋಹ ಹೊಂದಬಾರದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.